ಗೈಸ್, ಯುವರಾಜ್ ಕುಮಾರ್ ಅವರು ಎಕ್ಕ ಮೂವಿ ಆದಮೇಲೆ ಒಂದು ಮೂವಿ ಕೂಡ ಅನೌನ್ಸ್ ಮಾಡಿರಲಿಲ್ಲ. ಈವನ್ ಸೂರಿ ಸರ್ ಜೊತೆ ಅನೌನ್ಸ್ ಆಗಿ ಮುಹೂರ್ತ ಮೂವಿನೂ ಕೂಡ ನಿಂತೋಗಿದೆ. ಎಲ್ಲೋ ಒಂದು ಕಡೆ ಮಫ್ತಿ ಮೂವಿ ಡೈರೆಕ್ಟರ್ ನರ್ತನ್ ಅವರು ಯುವ 3ಗೆ ಡೈರೆಕ್ಟರ್ ಆಗ್ತಾರೆ ಅಂತ ಒಂದು ಬಸ್ ಇತ್ತು. ಆದರೆ ಈಗ ಯುವ ಅವರೇ ತಮ್ಮ ನೆಕ್ಸ್ಟ್ ಮೂವಿ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಯುವ 3 ಮೂವಿಗೆ ಡೈರೆಕ್ಟರ್ ಯಾರು ಅಂತ 70% ಕನ್ಫರ್ಮ್ ಆಗಿದೆ. ಏನಾದರೂ ಆ ಡೈರೆಕ್ಟರ್ ಯುವ ಅವ್ರಿಗೆ ಡೈರೆಕ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಆಡಿಯನ್ಸು ಯುವ ಅವ್ರ ಮೇಲೆ ಇಟ್ಟಿರೋ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಡೈರೆಕ್ಟರ್ ಯಾರು ಮತ್ತು ಮೂವಿ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ 3000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಸಪೋರ್ಟ್. ಥ್ಯಾಂಕ್ಸ್ ಗೈಸ್. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲಿಂದ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಇನ್ನೂ 1000 ವಾಚ್ ಅವರ್ಸ್ ಬೇಕು. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ನೋಡಿ. ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಪವರ್ ಹೌಸ್ ವಿಜಯ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಇದೆ. ಇವರು ಅಪ್ಪು ಸರ್ ದೊಡ್ಡ ಅಭಿಮಾನಿ. ಸೊ ಯುವ ಅವರು ಇಷ್ಟು ದಿನ ಆದ್ರೂ ಒಂದು ಅಪ್ಡೇಟ್ ಕೂಡ ಬಿಟ್ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಇವರೇ ಒಂದು AI ಜನರೇಟೆಡ್ ವಿಡಿಯೋ ಮಾಡಿ ಅಪ್ಡೇಟ್ ಕೇಳೋ ಥರ ವಿಡಿಯೋ ಮಾಡಿದರು. ಆ ರೀಲ್ ಯಾವ ಥರ ರೀಚ್ ಆಯಿತು ಅಂದರೆ, ಯುವ ಅವರೇ ಆ ರೀಲ್ಗೆ ಕಮೆಂಟ್ ಹಾಕಿದ್ದಾರೆ. ಸ್ಕ್ರೀನಲ್ಲಿ ಕಾಣಿಸ್ತಿರೋ ಹಾಗೆ ಅವ್ರು ಏನು ಹೇಳಿದ್ದಾರೆ ನೋಡಿ, ಸ್ವಲ್ಪ ತಡೀರಿ, ಇನ್ನೇನು ಹಬ್ಬ ಹತ್ರ ಬಂತು, ಯಾವುದು ಅಂತ ನೀವೇ ಗೆಸ್ ಮಾಡಿ ಅಂತ ಹೇಳಿದ್ದಾರೆ. ರೀಸೆಂಟಾಗಿ ಬರೋ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ, ಅದು ಕೂಡ ಆಗಸ್ಟ್ ಮಂತಲ್ಲಿ. ಇನ್ನು ಡೈರೆಕ್ಟರ್ ಯಾರು ಅಂತ ತಿಳ್ಕೊಬೇಕು ಅಂದರೆ, ಕಾಟೇರ ಸಿನಿಮಾದ ಸ್ಟೋರಿ ರೈಟರ್ ಹಾಗೆಯೇ ಲ್ಯಾಂಡ್ ಲಾರ್ಡ್ ಮೂವಿ ಡೈರೆಕ್ಟರ್ ಜಡೇಶ್ ಕೆ ಹಂಪಿ ಅವರು. ಇವರೇನಾದರೂ ಯುವ ಅವ್ರಿಗೆ ಮೂವಿ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಯುವ ಅವರ ಕಂಪ್ಲೀಟ್ ಪೊಟೆನ್ಷಿಯಲ್ ಹಾಗೆಯೇ ಅವ್ರ ಕ್ರೆಡಿಬಿಲಿಟಿನ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಈ ಡೈರೆಕ್ಟರ್ಗಿದೆ. ಒಂದು ಸಿನಿಮಾ ಹಿಟ್ಟಾಗಬೇಕು ಅಂದರೆ ಬರೀ ಒಂದು ಒಳ್ಳೆ ಹೀರೋ ಜೊತೆಗೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದ್ದರೆ ಸಾಕಾಗಲ್ಲ, ಒಳ್ಳೆ ರೈಟರ್ ಕೂಡ ಇರಬೇಕು. ಆ ವಿಷಯದಲ್ಲಿ ಜಡೇಶ್ ಕೆ ಹಂಪಿ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ರೀಸೆಂಟಾಗಿ ಬಂದಂಥ ಲ್ಯಾಂಡ್ ಲಾರ್ಡ್ ಮೂವಿಲೂ ಕೂಡ ಅವ್ರ ರೈಟಿಂಗ್ ಮೇಲೆ ಒಳ್ಳೆ ಗ್ರಿಪ್ ಇತ್ತು. ಆದರೆ ಆ ಮೂವಿಗೆ ಸಿಗಬೇಕಾದಿದ್ದ ರೆಕಗ್ನೇಷನ್ ಸಿಗಲಿಲ್ಲ. ಆದರೆ ಯುವ ಅವರು ಒಂದು ಮೂವಿ ಆದಮೇಲೆ ಇಷ್ಟೊಂದು ಟೈಮ್ ತೊಗೊಂಡಿದ್ದಾರೆ ಅಂದಮೇಲೆ ಪಕ್ಕ ಹೇಳ್ತೀನಿ, ಈ ಮೂವಿ ರೈಟಿಂಗ್ ಕಡೆಗೆ ತುಂಬಾ ಗಮನ ಹರಿಸಿದ್ದಾರೆ. ಅವರೇ ಹೇಳೋ ಥರ ಮೂವಿ ಸ್ಟೋರಿ ಎಲ್ಲ ರೆಡಿ ಆಗಿದೆ, ಅನೌನ್ಸ್ ಮಾಡೋದೊಂದು ಬಾಕಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಆಗಸ್ಟ್ ಮಂತಲ್ಲಿ ಬರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೂವಿ ಅನೌನ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಆ ಅನೌನ್ಸ್ಮೆಂಟ್ ಅಪ್ಡೇಟ್ ನಿಮಗೇನಾದರೂ ಸಿಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.